ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕಾಟಿ ರೋಲ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ 1/2 kg ಅಷ್ಟು ಮೈದಾ ಹಸಿ ಹಿಟ್ಟು ತೊಗೊಂಡಿದ್ದೀನಿ. ಈ ಮೈದಾ ಹಸಿ ಹಿಟ್ಟಿಗೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರು ಹಾಕಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ನೀರು ಸೇರಿಸ್ಕೋಬೇಕು. ಒಂದೇ ಸರ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮೆತ್ತಗೆ ಕಲಿಸ್ಕೋಬೇಕು ನಾವು. ಯಾವ ರೀತಿ ಅಂದರೆ ನಾವು ಚಪಾತಿ ಮತ್ತು ಪೂರಿ ಎಲ್ಲ ಮಾಡ್ತೀವಲ್ಲ ಆ ಥರ ಆದರೆ ಸಾಕು ನಮಗೆ. ನೋಡಿ, ಇವಾಗ ಹಿಟ್ಟು ಈ ಥರ ಮೆತ್ತಗಾಗಿದೆ, ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ. ಇದು ಮೆತ್ತಗಾಗೋವರೆಗೂ ಹಿಟ್ಟು ನಾವಿಲ್ಲಿ ಕಾಟಿ ರೋಲ್ಗೆ ಏನೇನು ವೆಜ್ಜಸ್ ಬೇಕು ನೋಡ್ಕೊಂಡು ಬರೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಯೆಲ್ಲೋ ಮತ್ತು ರೆಡ್ಡು ಹಾಫ್ ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ, ಇವುಗಳನ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಈ ಥರ ಉದ್ದುದ್ಗೆ ನಾನು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಿಗೆ ಕಟ್ ಮಾಡ್ಕೋಬೇಕು ನೀವು. ಕ್ಯೂಬ್ಸಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕಟ್ಟಿ ರೋಲಲ್ಲಿ ಅದು ಸ್ಟಫಿಂಗ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಚಚ್ಚಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಆಪ್ಷನಲ್ಲು, ನೀವು ಬೇಕು ಅಂದರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4. ಆಮೇಲೆ ಒಂದು ಕ್ಯೂಬಷ್ಟು ಕ್ಯೂಬ್ಸಲ್ಲಿ ನಾನು ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಎಣ್ಣೆ, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಮೈದಾ ಹಸಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸು, ಸಾಲ್ಟು. ಆಮೇಲೆ ಚಟ್ನೀಸಲ್ಲಿ ನಮಗೆ ಶೇಜ್ವಾನ್ ಚಟ್ನಿ, ಮ್ಯೂನೀಸು, ವೈಟ್ ಮ್ಯೂನೀಸ್, ಇದು ರೆಡ್ ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಕೆಚಪ್ ಇದು. ಇವಾಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಇದು ಬಿಸಿ ಆದ ತಕ್ಷಣ ನಾವು ಇಲ್ಲಿ ಎಣ್ಣೆ ಹಾಕೋಬೇಕು. ಎಣ್ಣೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲಲ್ಲಿ ಹಾಫ್ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಹಾಫ್ ನಮಗೆ ಚಪಾತಿ ಮಾಡ್ಕೊಳಕ್ಕೆ ಬೇಕು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ ಸೇರಿಸ್ಕೋತೀನಿ. ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಹಾರ್ಡ್ ಇರುತ್ತೆ, ಅದಕ್ಕೋಸ್ಕರ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ ಸೇರಿಸ್ಕೋತಾ ಇದ್ದೀನಿ. ಇದು ಬೇಗ ಮೆತ್ತಗಾಗಲ್ಲ, ಅದಕ್ಕೆ. ನಿಮಗೆ ಬೇರೆ ವೆಜಿಟೇಬಲ್ ಏನಾದರೂ ಬೇರೆ ಇಷ್ಟ ಇದ್ದರೆ, ನಿಮ್ಮ ಮಕ್ಕಳು ಬೇರೆ ಯಾವುದಾದ್ರೂ ಇಷ್ಟಪಡ್ತಾ ಇದ್ದರೆ, ನೀವು ಇಷ್ಟಪಡ್ತಾ ಇದ್ದರೆ ಬೇರೆ ವೆಜಿಟೇಬಲ್ನು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಎಣ್ಣೆಲಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಕ್ಯಾರೆಟ್ ನಿಮಗೆ ಕಾಣಿಸ್ತಾ ಇರ್ಬೋದು, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನಾನು ಇಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗ್ರೀನು ಇದ್ದರೆ ನೀವು 3 ಕಲರು ಸೇರಿಸ್ಕೋಬೋದು. ನನ್ನ ಹತ್ರ ಇದ್ದಿದ್ದು 2 ಕಲರು, ಅದಕ್ಕೆ ನಾನು ಇದು 2 ಕಲರ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಜಸ್ಟು ಸ್ಟರ್ ಮಾಡಿಕೊಂಡ್ರೆ ಸಾಕು ನಾವು. ನಮಗೆ ವೆಜಿಟೇಬಲಿಂದ ಕ್ರಂಚಿನೆಸ್ಸು ಕಡಿಮೆ ಆಗಬಾರ್ದು, ಕ್ರಂಚಿನೆಸ್ ನಮಗೆ ಇರಬೇಕು, ಸ್ಮೂತ್ ಆಗಬಾರ್ದು ವೆಜಿಟೇಬಲ್ ಎಲ್ಲ. ಅದಕ್ಕೋಸ್ಕರ ಸುಮ್ಮನೆ ಜಸ್ಟ್ ನಾವು ಫ್ರೈ ಮಾಡ್ಕೋಬೇಕು ಒಂದು ಚೂರೆ ಎಣ್ಣೆಯಲ್ಲಿ. ಇವಾಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಕ್ಯಾಬೇಜ್ ಕೂಡ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಬಟ್ಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕ್ಲೀನಾಗಿ 2-3 ನೀರು ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅದನ್ನು ಗ್ರೇಟ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೂ ಚಿಕ್ಕ ಚಿಕ್ಕ ಕ್ಯೂಬ್ಸ್ನ ಕಟ್ ಮಾಡ್ಕೋಬೋದು. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪನ್ನೀರ್ ಸ್ಕಿಪ್ ಮಾಡಿ ಚಿಕನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಪನ್ನೀರ್ ವೆಜಿಟೇಬಲ್ ಟಿಕ್ಕಾ ಮಾಡ್ತಾಯಿದ್ದೀನಿ, ಸಾರಿ, ಪನ್ನೀರ್ ವೆಜ್ ಕಾಟಿ ರೋಲ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಗ್ರೀನ್ ಚಿಲ್ಲಿ ಸಾಸ್ನು ಹಾಕೋಬೋದು. ನಾನು ಗ್ರೀನ್ ಚಿಲ್ಲಿ ಸಾಸ್ ಬೇಡ ಅಂದ್ಬಿಟ್ಟು ಫ್ರೆಶ್ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ.
ಆಮೇಲೆ ಇನ್ನೊಂದು ಮೇಯ್ನ್ ಏನಂದರೆ ನಾವು ಇಲ್ಲಿ ವೆಜಿಟೇಬಲ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮಗೆ ಹೈ ಫ್ಲೇಮಲ್ಲೇ ಇದು ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಲೋ ಫ್ಲೇಮಲ್ಲಿ ನಾವು ಏನಾದರೂ ಫ್ರೈ ಮಾಡ್ಕೊಳಕ್ಕೆ ಹೋದರೆ ವೆಜಿಟೇಬಲ್ ಎಲ್ಲ ನೀರು ಬಿಟ್ಟು ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಅದು ಸ್ಮೋಕಿ ಫ್ಲೇವರ್ ನಮಗೆ ಬರಲ್ಲ. ಅದಕ್ಕೋಸ್ಕರ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಸಾಲ್ಟ್ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು. ಇವಾಗ ಸಾಸ್ ಸೇರಿಸ್ಕೊತಾ ಇದ್ದೀನಿ ನೋಡಿ, ಶೇಜ್ವಾನ್ ಚಟ್ನಿ ಇದು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಟೊಮೊಟೊ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಟೊಮೊಟೊ ಸಾಸ್ ಬೇಡ ಅಂದರೆ 2 ಟೀ ಸ್ಪೂನಷ್ಟು ಶೇಜ್ವಾನ್ ಚಟ್ನಿನ ಸೇರಿಸ್ಕೋಬೋದು. ನೋಡಿ 1 ಟೀ ಸ್ಪೂನಷ್ಟು ಟೊಮೊಟೊ ಸಾಸ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ರೆಡ್ ಚಿಲ್ಲಿ ಸಾಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ನೀಟಾಗಿ ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಸಾಸ್ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಮಿಕ್ಸಪ್ ಮಾಡಿದ ತಕ್ಷಣ ಆಫ್ ಮಾಡಿಬಿಡಿ ಗ್ಯಾಸ್ನ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಇದು ಚಪಾತಿ ಲಟ್ಸೋವರೆಗೂ ನಮ್ಮದು ವೆಜಿಟೇಬಲ್ ಎಲ್ಲ ತಣ್ಣಗಾಗುತ್ತೆ, ಅದಕ್ಕೋಸ್ಕರ. ಚಪಾತಿನ ನಾವಿಲ್ಲಿ ಫುಲ್ಲು ತೆಳ್ಳಗೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಆಮೇಲೆ ಎಂಡ್ಸ್ನ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೀವು ಮಧ್ಯದಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಡು ಎಂಡ್ಸ್ನ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡಿ ಎಂಡ್ಸ್ನ ಈ ಥರ ಲಟ್ಟಿಸ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ. ನೀವಿಲ್ಲಿ ಮೈದಾ ಹಸಿಟ್ಟು ಬೇಡ ಅಂದರೆ ಗೋಧಿ ಹಸಿಟ್ಟಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಮೈದಾ ಹಸಿಟ್ಟು ಸ್ವಲ್ಪ ಗೋಧಿ ಹಸಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರೀಟ್ ಸ್ಟೈಲ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬರೀ ಮೈದಾ ಹಸಿಟ್ಟಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಕಾಯ್ತಾ ಇದೆ, ಹಂಚ್ ಮೇಲೆ ಹಾಕ್ಕೊಂಡಿದ್ದೀನಿ ಚಪಾತಿನ ನಾನು ಆಲ್ರೆಡಿ. ಇವಾಗ ನಾನು ಈ ಕಡೆ ತಿರುಗಿಸ್ಕೊಂಡು ಇದಕ್ಕೆ ಎಣ್ಣೆ ಹಾಕೊತೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಹಾಕಿ, ಗ್ಯಾಸ್ನ ಮಾತ್ರ ಸಿಮ್ಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕ್ರಂಚಿ ಆಗಿಬಿಡುತ್ತೆ ಚಪಾತಿ, ಅಂದರೆ ರೋಸ್ಟ್ ಆಗಿಬಿಡುತ್ತೆ. ನಮಗೆ ಇಲ್ಲಿ ರೋಸ್ಟ್ ಚಪಾತಿ ಬೇಡ, ಮೆತ್ತಗಿರೋ ಚಪಾತಿ ಬೇಕು. ಅದಕ್ಕೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ನ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಕಡೆಯಿಂದ ತಿರುಗಿಸ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಏನಾಗುತ್ತೆ ಅಂದರೆ ಮಕ್ಕಳು ನಮಗೆ ಕಾಟಿ ರೋಲ್ ತಿನ್ನಬೇಕು ಅಂದಾಗ ನಾವು ಹೊರಗಡೆ ಹೋಗಿ ತಿನ್ನಿಸುವಾಗ ನಮಗೆ ಹೊರಗಡೆ ಹೋಗಿ ತಿನ್ಸೋಕ್ಕೆ ಒಂಥರ ಬೇಜಾರು, ಹೊರಗಡೆ ಹೇಗೆ ಮಾಡಿರ್ತಾರೋ ಏನು ಅಂತ ಅದೊಂದು ಟೆನ್ಷನು. ಇವಾಗ ಮಕ್ಕಳು ನಮಗೆ ಬೇಕು ಅಂತ ಹಠ ಮಾಡಿದ್ರೆ ನಾವು ಕ್ವಿಕ್ಕಾಗಿ ಮನೇಲೇ ಕೆಲವೊಂದು ಇರೋ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಇವಾಗ ಮನೇಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ನಮಗೂ ಒಂದು ಟೆನ್ಷನ್ ಇರೋಲ್ಲ, ಮಕ್ಕಳು ಹೆಲ್ದಿಯಾಗಿ ತಿಂದಿದ್ದಾರೆ ಅಂತ ನಮಗೂ ಒಂದು ಖುಷಿ ಇರುತ್ತೆ. ಆಮೇಲೆ ನಮಗೆ ನಾವು ಇಷ್ಟಪಟ್ಟು ತಿಂದ್ವಿ ಅಂತ ಮಕ್ಳಿಗೂ ಖುಷಿ ಇರುತ್ತೆ, ತಾಯಿನೂ ಖುಷಿ, ಆಮೇಲೆ ಮಕ್ಕಳಿಗೂ ಖುಷಿ, ಇಬ್ಬರಿಗೂ ಖುಷಿ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ತಿನ್ಬೋದು, ಏನು ಜಾಸ್ತಿ ಟೆನ್ಷನ್ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ನೋಡಿ ಈ ಕಡೆ ಇನ್ನೊಂದು ಚಪಾತಿನೂ ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಹಂಚ್ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಚಪಾತಿನೂ ಅದೇ ಥರ ಒತ್ತಿ ಒತ್ತಿ ಕಾಯಿಸ್ಕೋಬೇಕು. ನಾವು ಮೊದಲಿನ ಚಪಾತಿ ಯಾವ ರೀತಿ ಕಾಯಿಸ್ಕೊಂಡಿದ್ವೋ ಅದೇ ಥರನೂ ಇದನ್ನು ನಾವು ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆಯಿಂದನೂ ಕಾಯಿಸ್ಕೋಬೇಕು. ನೋಡಿ ಒತ್ತಿ ಒತ್ತಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಶೇಜ್ವಾನ್ ಚಟ್ನಿ ಹಾಕ್ಕೊತಾ ಇದ್ದೀನಿ ನೋಡಿ. ಚಪಾತಿ ಆಗಿದೆ, ಅದ್ರ ಮೇಲೆ ಶೇಜ್ವಾನ್ ಚಟ್ನಿ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಇವಾಗ ಇದನ್ನು ನೀಟಾಗಿ ಒಂದು ಸ್ಪೂನಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಯಾಕಂದರೆ ಪ್ರತಿಯೊಂದು ಬೈಟಲ್ಲೂ ನಮಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ದು ನಮಗೆ ಫ್ಲೇವರ್ ಬರಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ 1 ಟೀ ಸ್ಪೂನಷ್ಟು ಮೆಯೋನೀಸ್ ಹಾಕ್ಕೊತಾ ಇದ್ದೀನಿ ನೋಡಿ. ನೀವಿಲ್ಲಿ ಟೊಮೊಟೊ ಸಾಸ್ನು ಕೂಡ ಸೇರಿಸ್ಕೋಬೋದು. ನಾನು ಜಾಸ್ತಿ ಹುಳಿ ಆಗುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ, ಮಕ್ಕಳು ಜಾಸ್ತಿ ಹುಳಿ ಇರೋದನ್ನು ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಟೊಮೊಟೊ ಸಾಸ್ನ ಸೇರಿಸ್ಕೊಂಡಿಲ್ಲ. ಜಸ್ಟು ಶೇಜ್ವಾನ್ ಚಟ್ನಿ ಆಮೇಲೆ ಮೆಯೋನೀಸ್ ಸೇರಿಸ್ಕೊಂಡಿದ್ದೀನಿ.
ನೋಡಿ ಇವಾಗ ಪನ್ನೀರು ಮತ್ತು ವೆಜ್ಜೀಸ್ನ ಸೇರಿಸ್ಕೊಂಡಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಹಸಿ ಈರುಳ್ಳಿಗಳನ್ನ ಹಾಕ್ಕೊಳ್ಳಿ. ಈ ಥರ ಸೌತೆಕಾಯಿನೂ ಹಾಕ್ಕೊಳ್ಳಿ. ಸ್ವಲ್ಪ ಕ್ಯಾರೆಟ್ನೂ ಸೇರಿಸ್ಕೊತಾ ಇದ್ದೀನಿ. ಮೇಲೆ ಇನ್ನೊಂದು ಟೀ ಸ್ಪೂನು 1.5 ಟೀ ಸ್ಪೂನಷ್ಟು ನಾನು ಮ್ಯೂನೀಸ್ ಹಾಕ್ಕೊಂಡಿದ್ದೀನಿ. ಮಕ್ಕಳು ಮ್ಯೂನೀಸ್ ಇಷ್ಟಪಡ್ತಾರೆ, ಸ್ವಲ್ಪ ಜಾಸ್ತಿನೇ ಹಾಕಿ. ಇವಾಗ ರೋಲ್ ಮಾಡ್ಕೊಳ್ಳೋಣ ನೀಟಾಗಿ ನಿಧಾನಕ್ಕೆ. ನೋಡಿ ಇವಾಗ ಆಗಿದೆ. ಇವಾಗ ನಾನೊಂದು ಬಟರ್ ಪೇಪರಲ್ಲಿ ಈ ಥರ ಫಾಯಿಲಲ್ಲಿ ಬಟರ್ ಪೇಪರಲ್ಲಿ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಸರಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರೀಟ್ ಸ್ಟೈಲ್ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಬಟರ್ ಪೇಪರ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸೇಮ್ ಸ್ಟ್ರೀಟಲ್ಲಿ ಹೋಗಿ ತಿನ್ನೋ ಥರನೇ ಇದೆಯೋ ಇಲ್ವೋ. ಇದು ಪನ್ನೀರ್ ಕಾಟಿ ರೋಲು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದೇ ರೀತಿ ನೀವು ಇದು ಚಿಕನ್ದು ಮಾಡ್ಕೋಬೋದು, ಆಮೇಲೆ ಎಗ್ದು ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೆ ಮನೇಲಿ ಮಾಡಿಕೊಡ್ಬೋದು. ಆಮೇಲೆ ಅವ್ರು ಇಷ್ಟಪಟ್ಟು ತಿಂದಂಗೂ ಆಗುತ್ತೆ, ನಮಗೂ ಒಂದು ಖುಷಿ ಇರುತ್ತೆ ಫ್ರೆಂಡ್ಸ್. ನೋಡಿ ಸೇಮ್ ಅದೇ ಥರ ಆಗಿದೆಯೋ ಇಲ್ವೋ ಅಂಗಡೀಲಿ ಇರೋ ಥರನೇ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.